ಇನ್ನೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು 2026ನ IPL ಫೈನಲ್ ಮ್ಯಾಚ್ ಅಹಮದಾಬಾದ್ ಪಿಚ್ಚಲ್ಲಿ ನಡೀತಾ ಇದೆ. ಸೊ ಈ ಸೀಸನ್ ಗುಜರಾತ್ ಟೈಟನ್ಸ್ ನ 2 ಸರಿ ಸೋಲಿಸಿದ್ವಿ. ಒಂದು ಲೀಗ್ ಹಂತದಲ್ಲಿ ಸೋಲಿಸಿದ್ರೆ, ಫಸ್ಟ್ ಕ್ವಾಲಿಫೈರ್ ಅಲ್ಲಿ ಒಂದ್ಸರಿ, ಸೆಕೆಂಡ್ ಟೈಮ್ ಸೋಲಿಸುವ ಮುಖಾಂತರ RCB ಫಸ್ಟ್ ಟೈಮ್ ಆಗಿ ಫೈನಲ್ ಹಂತನ ರೀಚ್ ಆಗಿತ್ತು. ಸೊ ಸೆಕೆಂಡ್ ಕ್ವಾಲಿಫೈರ್ ಅಲ್ಲಿ ನಡೆದಂತ ರಾಜಸ್ಥಾನ್ ವರ್ಸಸ್ ಗುಜರಾತ್ ತಂಡಗಳ ನಡುವಿನ ಒಂದು ಪಂದ್ಯದಲ್ಲಿ 215 ರನ್ಗಳನ್ನ ಚೇಸ್ ಮಾಡುವ ಮೂಲಕ ಗುಜರಾತ್ ತಂಡ ಮತ್ತೊಮ್ಮೆ IPL ಇತಿಹಾಸದಲ್ಲಿ 3ನೇ ಬಾರಿ ಫೈನಲ್ ಹಂತವನ್ನ ತಲುಪಿದ್ರೆ, ಮತ್ತೊಂದ್ ಕಡೆ RCB ತಂಡ IPL ಇತಿಹಾಸದಲ್ಲಿ 5 ಸರಿ ಫೈನಲ್ ಅನ್ನ ತಲುಪಿದ್ದಾರೆ. ಸೊ ಅದರಲ್ಲಿ ಫಸ್ಟ್ 3 ಸರಿ ಫೈನಲ್ ತಲುಪಿದಾಗ 3 ಸರಿ ಕೂಡ ಟ್ರೋಫಿ ಗೆಲ್ಲುವಲ್ಲಿ ಆಗಿದ್ರು. ಸೊ ಲಾಸ್ಟ್ ಅಹಮದಾಬಾದ್ ವೆನ್ಯೂದಲ್ಲೇ ಪಂಜಾಬ್ ತಂಡವನ್ನ 6 ರನ್ಗಳ ಮುಖಾಂತರ ಸೋಲಿಸುವ ಮೂಲಕ RCB ತಂಡ IPL ಇತಿಹಾಸದಲ್ಲಿ ಅಥವಾ ಸತತ 18 ವರ್ಷಗಳ ನಂತರ RCB ತಂಡ ಫಸ್ಟ್ ಎವರ್ ಟ್ರೋಫಿನ ಗೆಲ್ತಾರೆ. ಸೊ ಇವತ್ತೇನಾದ್ರೂ ಮ್ಯಾಚ್ ನಡೆದಿಲ್ಲ ಅಥವಾ ಏನಾದ್ರು ಮ್ಯಾಚ್ ಮಳೆಯಿಂದ ನಡೆದಿಲ್ಲ ಅಥವಾ ಒಂದೇನಾದ್ರು ಫಲಿತಾಂಶ ಬರಲಿಲ್ಲ ಅಂದ್ರೆ RCB ತಂಡವನ್ನ ವಿಜಯಶಾಲಿ ಅಂತ ಘೋಷಿಸಲಾಗುತ್ತೆ. ಏನಕ್ಕಂದ್ರೆ ಈಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದ್ರಿಂದ RCB ತಂಡ ಈ ಒಂದು ಎಲ್ಲಾ ಸೀಸನ್ಸ್ ಈ ಒಂದು ರೂಲ್ಸ್ ಫಾಲೋ ಆಗ್ಬೇಕಾಗತ್ತೆ. ಸೊ RCB ತಂಡ ಗುಜರಾತ್ ತಂಡಕ್ಕಿಂತ ಅತಿ ಹೆಚ್ಚು ರನ್ ರೇಟ್ ಅಲ್ಲಿ ಚೆನ್ನಾಗಿರೋದ್ರಿಂದ RCB ತಂಡ ಅಫಿಷಿಯಲಿ ಚಾಂಪಿಯನ್ಸ್ ಅಂತ ಅನೌನ್ಸ್ ಮಾಡ್ತಾರೆ, ಅಕಸ್ಮಾತ್ ಇವತ್ತೇನಾದ್ರೂ ಮ್ಯಾಚ್ ನಡೆದಿಲ್ಲ ಅಂತಂದಾಗ. ಸೊ ಇವತ್ತು ಯಾರೇ ಮ್ಯಾಚ್ ಅನ್ನ ಗೆದ್ರೂ ಕೂಡ ಅಥವಾ ಇವತ್ತಿನ ಫೈನಲ್ ಪಂದ್ಯದಲ್ಲಿ ಯಾರೇ ಗೆದ್ರೂ ಕೂಡ RCB ತಂಡ ಗೆದ್ರು 2 ಸರಿ ಚಾಂಪಿಯನ್, ಮತ್ತೆ ಗುಜರಾತ್ ತಂಡ ಗೆದ್ರು ಕೂಡ 2 ಸರಿ ಚಾಂಪಿಯನ್. ಮತ್ತೆ RCB ತಂಡ 2009 ಅಲ್ಲಿ ಫಸ್ಟ್ ಟೈಮ್ ಚಾಂಪಿಯನ್ ಗೆ ಹೋಗಿರ್ತಾರೆ. ಆ ಒಂದು ಪಂದ್ಯದಲ್ಲೂ ಕೂಡ RCB 2011 ಅಲ್ಲಿ CSK ವಿರುದ್ಧ ಕೂಡ ಆಗ್ತಾರೆ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಲಾಂಗ್ ವೈಟ್ ಅಂದ್ರೆ 2016 ಅಲ್ಲಿ ಕೂಡ RCB ತಂಡ ಫೈನಲ್ ಗೇರಿತ್ತು. SRH ತಂಡದ ವಿರುದ್ಧ ಕೇವಲ 8 ರನ್ಗಳ ಅಂತರದಲ್ಲಿ ಆ ಒಂದು ಪಂದ್ಯನ ಕೂಡ ಸೋತಿತ್ತು. ಸೊ ಅದಾದ್ಮೇಲೆ 2025 ಅಲ್ಲಿ RCB ತಂಡ ಒಂದು ಬಲಿಷ್ಠ ತಂಡವನ್ನ ಕಟ್ಟುವ ಮೂಲಕ ಇಲ್ಲಿ RCB ತಂಡ ಫಸ್ಟ್ ಟೈಮ್ ಹಿಸ್ಟ್ರಿಲಿ ಅವರೊಂದು ಚಾಂಪಿಯನ್ಸ್ ಆಗಿ ಹೊರಹೊಮ್ಮುತ್ತಾರೆ. ಸೊ ಈ ಒಂದು ಬಾರಿ ಕೂಡ RCB ತಂಡಕ್ಕೆ ಒಂದು ಅವಕಾಶ ಇದೆ ಸೆಕೆಂಡ್ ಟೈಮ್ ಚಾಂಪಿಯನ್ಸ್ ಆಗಕ್ಕೆ. ಸೊ IPL ಇತಿಹಾಸದಲ್ಲಿ ಕೇವಲ 2 ತಂಡಗಳಷ್ಟೇನೆ IPL ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಗೆದ್ದಿರೋದು. 2010 ಮತ್ತೆ 11 ಅಲ್ಲಿ CSK ತಂಡ ಒಂದ್ಸರಿ ಮುಂಬೈನ ಸೋಲ್ಸಿರುತ್ತೆ, 2010 ಅಲ್ಲಿ 2011 ಅಲ್ಲಿ RCB ನ ಸೋಲ್ಸಿರುತ್ತೆ. ಸೊ 2020 CSK ತಂಡನ 2019 ಅಲ್ಲಿ 1 ರನ್ ಇಂದ ಸೋಲಿಸಿದ್ರೆ, 2020 ಅಲ್ಲಿ ಡೆಲ್ಲಿ ತಂಡವನ್ನ ಒಂದು 6 ವಿಕೆಟ್ಗಳ ಒಂದು ಜಯವನ್ನ ಕಂಡಿರುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಎರಡು ಟ್ರೋಫಿನ ಗೆದ್ದಂತ 3ನೇ ತಂಡವಾಗುತ್ತೆ RCB. ಇವತ್ತು ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ಸೊ ಇದಿಷ್ಟನ್ನ ಇನ್ಫಾರ್ಮೇಶನ್ ನೋಡ್ತಾ ಹೋಗೋದಾದ್ರೆ, ಇವತ್ತಿನ ಪಂದ್ಯದಲ್ಲಿ ಇಯರ್ ಫೈನಲ್ ನೋಡಿದಾಗ ನಾವು 191 ರನ್ಗಳನ್ನ ಗಳಿಸಿ 192 ರನ್ಗಳ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ವಿ ನಾವು RCB ತಂಡ ಪಂಜಾಬ್ ತಂಡಕ್ಕೆ. ಸೊ ಅವರು ಆಲ್ಮೋಸ್ಟ್ ಚೇಸ್ ಮಾಡ್ಕೊ ಬಂದಿದ್ರು, ಕೇವಲ ಒಂದು 6 ರನ್ ಇಂದ ಟ್ರೋಫಿನ ಕಳ್ಕೊಬೇಕಾಗುತ್ತೆ ಪಂಜಾಬ್ ತಂಡ. ಸೊ ಇವತ್ತು ಕೂಡ ಒಂದು ಪಂದ್ಯದಲ್ಲಿ ಒಂದು ಬಿಗ್ ಇನ್ನಿಂಗ್ಸ್ ಅನ್ನ ಅಥವಾ ಬಿಗ್ 200+ ಸ್ಕೋರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕಂದ್ರೆ ಅದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಚೇಸಿಂಗ್ ಕೂಡ ಈಸಿ ಆಗುತ್ತೆ. ಸೊ IPL ಇತಿಹಾಸದಲ್ಲಿ 6 ಫೈನಲ್ ಅಲ್ಲಿ ಕೂಡ 4 ಫೈನಲ್ ಅಲ್ಲಿ ಚೇಸ್ ಮಾಡೋ ತಂಡನೇ ಗೆದ್ದಿರೋದ್ರಿಂದ ಇವತ್ತು ಪಂದ್ಯದಲ್ಲಿ ಅಟ್ಲೀಸ್ಟ್ RCB ಏನಾದ್ರು ಚೇಸ್ ಮಾಡ್ಬೇಕಂದ್ರೆ 170, 180 ಅಷ್ಟಕ್ಕೆ ಗುಜರಾತ್ ತಂಡವನ್ನ ರಿಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. ಅಥವಾ ಒಂದು RCB ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ 220 ಅಷ್ಟು ಸ್ಕೋರ್ ಅನ್ನ ಏನಾದ್ರು ಗಳಿಸಿದ್ರೆ RCB ತಂಡ ಫಸ್ಟ್ ಬ್ಯಾಟ್ ಮಾಡಿ ಆ ಒಂದು ಗುಜರಾತ್ ತಂಡವನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು. ಸೊ ನಮಗೂ ಕೂಡ ಆ ತರದ ಒಂದು ಬೌಲರ್ಸ್ ಕೂಡ ಇದ್ದಾರೆ. ಇವತ್ತೇನಾದ್ರು ಫಿಲ್ಸಾಲ್ಟ್ ಅವರೇನಾದ್ರು ಪ್ಲೇಯಿಂಗ್ 11 ಅಲ್ಲಿ ಬಂದ್ರೆ ಜೇಕಬ್ ಡಫಿ ಅವರು ಹೊರಗಡೆ ಹೋಗ್ತಾರೆ. ಸೊ ಈಗ ರೊಮೋರಿಯೋ ಶೆಫರ್ಡ್ ಅವರನ್ನ ನಾವೇನಾದ್ರೆ ನಮ್ಗೆ ಆಗ ಒಂದು ಬೇಕಾದ್ರೆ ಜೇಕಬ್ ಡಫಿ ಅವ್ರನ್ನ ಬೇಕಾದ್ರೆ ಒಳಗಡೆ ಆಡಿಸ್ಬೋದು. ಸೊ ಆಗ ನಮ್ಗೆ ಟಿಮ್ ಡೇವಿಡ್ ಅವರು, ಜೋಶ್ ಹ್ಯಾಸಲ್ವುಡ್, ಫಿಲ್ಸಾಲ್ಟ್ ಮತ್ತೆ ಜೇಕಬ್ ಡಫಿ ಅವರು ಒಂದು ಎಕ್ಸ್ಟ್ರಾ ಬೌಲಿಂಗ್ ಆಪ್ಷನ್ ಆಗಿ ಸಿಕ್ಕಿದ್ರೆ ನಮಗೆ ಈಗ ರೊಮೋರಿಯೋ ಶೆಫರ್ಡ್ ಅವರನ್ನ ಹೊರಗಡೆ ಕುಣಿಸಿದ್ರೆ ನಮಗೆ ಐ ಥಿಂಕ್ ಒಂದು ಬೌಲಿಂಗ್ ಆಪ್ಷನ್ ಕೂಡ ಮಿಸ್ ಆಗುತ್ತೆ. ಬಟ್ ನಮ್ಮ ಕಡೆ ಒಂದು ಬೌಲರ್ಸ್ 20 ಓವರ್ಸ್ ಅನ್ನ 5 ಜನ ಮ್ಯಾನೇಜ್ ಮಾಡ್ಬೋದು. ಸುಯೇಶ್ ಶರ್ಮಾ ಅವರು, ಕೃಣಾಲ್ ಪಾಂಡ್ಯ ಅವರು, ಮತ್ತೆ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್, ಡಫಿ ಇವರು 5 ಜನ ಅವರು ಒಂದು 20 ಓವರ್ನ ಬೇಕಾದ್ರೆ 5 ಜನದ ಕೈಲಿ ನಾವು ಬೌಲಿಂಗ್ ಮಾಡಿಸ್ಬೋದು. ಸೊ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಫಿಲ್ಸಾಲ್ಟ್ ಅವ್ರು ಏನಾದ್ರು ಬಂದ್ರೆ ವೆಂಕಟೇಶ್ ಅಯ್ಯರ್ ಅವರು, ಜಿತೇಶ್ ಶರ್ಮಾ ಅವ್ರಿಗಿನ್ನ ಮೊದಲು ಅಥವಾ ಒಂದು 5ರಿಂದ 6ನೇ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಒಂದು ಮೂವ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ವಿರಾಟ್ ಕೊಹ್ಲಿ ಅವರು ಫಿಲ್ಸಾಲ್ಟ್ ಅವ್ರ ಜೊತೆ ಓಪನಿಂಗ್ ಬರ್ತಾರೆ ಅಂತ ಅನ್ಕೊಂಡಿದೀನಿ. ಫಿಲ್ಸಾಲ್ಟ್ ಅವರು ಇವತ್ತು ಕನ್ಫರ್ಮ್ ಬಂದೇ ಬರ್ತಾರೆ ಅಂತ ಅನ್ನೋ ಒಂದು ಅಪ್ಡೇಟ್ ಇದೆ, ಬಟ್ ಕನ್ಫರ್ಮ್ ಆಗಿಲ್ಲ ಇನ್ನು. ಟಾಸ್ ಆದ ನಂತರವೇ ಗೊತ್ತಾಗುತ್ತೆ ಒಂದು ಸ್ಪಷ್ಟ ಚಿತ್ರಣ ಏನಾಗುತ್ತೆ ಅಂತ.
ಸೊ ಇದಾದ್ಮೇಲೆ ಒಂದ್ ಕಡೆ ನಮ್ಗೆ ಭುವನೇಶ್ವರ್ ಕುಮಾರ್ ಅವರು ಈ ಟೂರ್ನಿಲಿ ಮೋಸ್ಟ್ ಸಕ್ಸಸ್ಫುಲ್ ಬೌಲರ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ. ಅವ್ರು ಆಡಿರೋ 15 ಮ್ಯಾಚ್ ಅಲ್ಲಿ ನಮ್ಗೆ 26 ವಿಕೆಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಅವರನ್ನ ಆದಷ್ಟು ನಾವು ಪವರ್ ಪ್ಲೇಲೇ ಬಳಸ್ಕೊಂಡ್ರೆ ನಮ್ಗೆ ವಿಕೆಟ್ ಸಿಕ್ಕುವಂತ ಅವಕಾಶ ಜಾಸ್ತಿ ಇರುತ್ತೆ. ಸೊ ಒಂದ್ ಕಡೆ ಜೋಶ್ ಹಾಜಲ್ವುಡ್ ಅವರು ಕೂಡ ಎಕ್ಸ್ಪೆನ್ಸಿವ್ ಅಂತ ಅನ್ಸಿದ್ರು ಕೂಡ ಅವರೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಗೆ ಮ್ಯಾಟರ್ ಆಗುತ್ತೆ. ಸೊ ಅವರನ್ನ ಕೂಡ ಪವರ್ ಪ್ಲೇ ಅವರೊಂದ್ 2 ಓವರ್ ಇವರೊಂದ್ 2 ಓವರ್ ಹಾಕಿದ್ರೆ ನಮ್ಗೆ ಇನ್ನು ಮಿಕ್ಕಂಗೆ ಸುಯೇಶ್ ಶರ್ಮಾ ಅವರು ಮತ್ತೆ ಕೃಣಾಲ್ ಪಾಂಡೆ ಅವರು ಮತ್ತೆ ಜೇಕಬ್ ಡಫಿ ಅವರ ಕಡೆಯಿಂದ ಕೂಡ ನಮ್ಗೆ ಒಂದು ಒಳ್ಳೆ ಬೌಲಿಂಗ್ ನೋಡಕ್ ಸಿಗುತ್ತೆ. ಸೊ ಅದಾದ್ಮೇಲೆ ಈ ಸೀಸನ್ ಅಲ್ಲಿ ನಾವು ಗುಜರಾತ್ ತಂಡವನ್ನ ಅದರಲ್ಲಿ ಒಂದು ಪಂದ್ಯದಲ್ಲಿ ಸೋಲ್ಸಿರ್ತೀವಿ ಬೆಂಗಳೂರು ವೆನ್ಯೂದಲ್ಲಿ. ಮತ್ತೆ ಅದಾದ್ಮೇಲೆ ಇದೇ ಮ್ಯಾಚ್ ಅಲ್ಲಿ ಒಂದ್ಸರಿ ಅವರು ನಮ್ಮನ್ನ ಸೋಲ್ಸಿದ್ದಾರೆ. ಸೊ ಫಸ್ಟ್ ಕ್ವಾಲಿಫೈಯರ್ ಅಲ್ಲಿ ನಾವು ರಜತ್ ಪಟಿದಾರ್ ಅವರು ಯಾವ ರೀತಿಯ ಒಂದು ಬ್ಯಾಟಿಂಗ್ ಅನ್ನ ನಡೆಸಿದ್ರು ಅಂತ ನಾವೆಲ್ಲ ನೋಡಿದ್ವಿ. 33 ಬಾಲ್ಗೆ 93 ರನ್, 5 ಬೌಂಡ್ರಿ ಮತ್ತು 9 ಸಿಕ್ಸರ್ನ ಕೂಡ ಒಂದು ಸ್ಫೋಟಕ ಇನ್ನಿಂಗ್ಸ್ ನ ಮೂಲಕ RCB ತಂಡಕ್ಕೆ ಜಯವನ್ನು ತಂದುಕೊಡ್ತಾರೆ. ಸೊ ಅದಾದ್ಮೇಲೆ ನಮ್ಗೆ ಈ ಒಂದು ಫೈನಲ್ ಪಂದ್ಯದಲ್ಲಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ರೆ ಆರೆಂಜ್ ಕ್ಯಾಪ್ ಮತ್ತೆ ಪರ್ಪಲ್ ಕ್ಯಾಪ್ ಯಾರಿಗೆಲ್ಲ ಹೋಗುತ್ತೆ. ಆ ಕಡೆ ಗುಜರಾತ್ ತಂಡದ ಕಡೆ 28 ವಿಕೆಟ್ ಅನ್ನ ಪಡ್ಕೊಂಡಿರುವಂತಹ ಕಗ್ಗೇಶ್ವರ್ ರಬಾಡ್ ಅವರು ಕೂಡ ಅವರು ಒಂದು ಪ್ಲೇ ಆಫ್ ರೇಸ್ ಅಲ್ಲಿ ಇದ್ದಾರೆ. ಐ ಥಿಂಕ್ ಇವತ್ತೇನಾದ್ರೂ ಭುವನೇಶ್ವರ್ ಕುಮಾರ್ಗೆ ಒಂದು 2 ವಿಕೆಟ್ ಬಿದ್ದು ಅಥವಾ ಒಂದು 2 ವಿಕೆಟ್ ನ ಪಡ್ಕೊಂಡ್ರೆ ಐ ಥಿಂಕ್ ಅವರು ಒಂದು ಎಕಾನಮಿ ಮೇಲೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಪರ್ಪಲ್ ಕ್ಯಾಪ್ ಸಿಕ್ಕುವಂತ ಅವಕಾಶ ಇರುತ್ತೆ. ಅಕಸ್ಮಾತ್ ಏನಾದ್ರು ಇವತ್ತೊಂದು 2 ವಿಕೆಟ್ ಜಾಸ್ತಿ ಏನಾದ್ರು ಕಗ್ಗೇಶ್ವರ್ ರಬಾಡ್ ಅವ್ರು ಪಡ್ಕೊಂಡ್ರೆ ಒಂದು ಎಕಾನಮಿ ಅಥವಾ ಒಂದು ವಿಕೆಟ್ಸ್ ನ ಒಂದು ಲೆಕ್ಕಾಚಾರದಲ್ಲಿ ಕಗ್ಗೇಶ್ವರ್ ರಬಾಡ್ ಅವ್ರಿಗೆ ಪರ್ಪಲ್ ಕ್ಯಾಪ್ ಹೋಗುವಂತ ಅವಕಾಶ ಇರುತ್ತೆ. ಸೊ ರನ್ಸ್ ವಿಚಾರಕ್ಕೆ ಅಂತ ನೋಡೋದಾದ್ರೆ ಆಲ್ರೆಡಿ ವೈಭವ್ ಸೂರ್ಯವಂಶಿ ಅವರು ಅಂದ್ರೆ ರಾಜಸ್ಥಾನ್ ತಂಡ ಟೂರ್ನಿಂದ ಆಲ್ರೆಡಿ ಔಟ್ ಆಗಿದೆ ಸೆಕೆಂಡ್ ಕ್ವಾಲಿಫೈರ್ ಅಲ್ಲಿ ಸೋಲುವ ಮೂಲಕ ಗುಜರಾತ್ ವಿರುದ್ಧ. ಸೊ ಅವರ ವೈಭವ್ ಸೂರ್ಯವಂಶಿ ಅವರಿಗೆ ಇವತ್ತು ಆರೆಂಜ್ ಕ್ಯಾಪ್ ಸಿಗ್ಬೋದು ಅಂತ ಅನ್ಕೋತೀನಿ. ಅಕಸ್ಮಾತ್ ಏನಾದ್ರು ಗುಜರಾತ್ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಅವ್ರೇನಾದ್ರು ಬಿಗ್ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬಂದಿಲ್ಲ ಅಂದಾಗ ವೈಭವ್ ಸೂರ್ಯವಂಶಿಗೆ ಇದು ಆರೆಂಜ್ ಕ್ಯಾಪ್ ಆಗೋದು ಅಂತ ಕನ್ಫರ್ಮ್ ಆಗಿದೆ. ಸೊ ಇದಾದ್ಮೇಲೆ ಪಿಚ್ ಅಲ್ಲಿ ಒಂದು ಚೇಸಿಂಗ್ ಗೆ ಸಖತ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹೇಳ್ದಂಗೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ 6 ಫೈನಲ್ ಪಂದ್ಯಗಳನ್ನ ಆಡಿಸಲಾಗಿದೆ. ಸೊ 6 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನ ಚೇಸಿಂಗ್ ಮಾಡಿ ಗೆದ್ದಿದ್ದಾರೆ. ಸೊ ನಿಮ್ಗೆಲ್ಲ ನೆನಪಿದ್ರೆ 2022ದಲ್ಲಿ ಗುಜರಾತ್ ತಂಡ ರಾಜಸ್ಥಾನ್ ತಂಡದ ವಿರುದ್ಧ 126 ರನ್ ಸಮಥಿಂಗ್ ಚೇಸ್ ಮಾಡಿ ಗೆದ್ದಿರ್ತಾರೆ. ಸೊ 2023 ಜಡೇಜಾ ಅವರು ಮೋಹಿತ್ ಶರ್ಮಾ ಅವರು ಹಾಕಿದ ಲಾಸ್ಟ್ ಓವರ್ ಅಲ್ಲಿ ಒಂದು 6 ಮತ್ತೆ ಒಂದು ಬೌಂಡ್ರಿನ ಸಿಡಿಸುವ ಮೂಲಕ CSK ತಂಡಕ್ಕೆ 5ನೇ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದಾರೆ. ಸೊ 2024 ಅಲ್ಲಿ ಕೂಡ ಒಂದು ವೆನ್ಯೂದಲ್ಲಿ KKR ಮತ್ತೆ ಹೈದರಾಬಾದ್ ತಂಡಗಳು ಫೇಸ್ ಟು ಫೇಸ್ ಆಗಿರ್ತವೆ. ಸೊ ಆ ಒಂದು ಪಂದ್ಯದಲ್ಲೂ ಕೂಡ KKR ತಂಡ ಹೈದರಾಬಾದ್ ನ ಸೋಲಿಸಿ 3ನೇ ಸರಿ ಟ್ರೋಫಿನ ಗೆಲ್ಲೋದಕ್ಕೆ ಈ ಒಂದು ವೆನ್ಯೂನ ಹೆಲ್ಪ್ ಮಾಡಿರುತ್ತೆ. ಸೊ ಲಾಸ್ಟ್ ಟೈಮ್ ಕೂಡ RCB ತಂಡ ಅಂದ್ರೆ ಈ ಒಂದು ವೆನ್ಯೂದಲ್ಲಿ ಚೇಸಿಂಗ್ ಮಾಡ್ಬೇಕಾದ್ರೆ 2 ಟೀಮ್ ಸೋತಿರೋದು. ಅದರಲ್ಲಿ ಒಂದು RCB ತಂಡ ಡಿಫೆಂಡ್ ಮಾಡಿದೆ. ಸೊ ಡಿಫೆಂಡ್ ಮಾಡುವ ಮೂಲಕ RCB ತಂಡ ಲಾಸ್ಟ್ ಇದೇ ವೆನ್ಯೂದಲ್ಲಿ ನಮ್ಗೆ ಒಂದು ಟ್ರೋಫಿನ ಗೆಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುತ್ತೆ ಅಥವಾ ಒಂದು ಹೆಲ್ಪ್ ಮಾಡಿರುತ್ತೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನಮ್ಗೆ ಒಂದು ಸ್ವಲ್ಪ ತಲೆನೋವಾಗಿರೋದು ಗುಜರಾತ್ ತಂಡದ ಮೈನ್ ಮೂರು ಬ್ಯಾಟ್ಸ್ಮನ್ಸು ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್, ಜೋಸ್ ಬಟ್ಲರ್ ಅವರು. ಇವರ ಮೂರು ವಿಕೆಟ್ ಅನ್ನ ನಾವು ಆದಷ್ಟು ಪವರ್ ಪ್ಲೇ ಅಥವಾ ಒಂದು ಇನ್ನೇನು ಪಂದ್ಯ ಕೈ ಜಾರಿ ಹೋಗ್ತಾ ಇದೆ ಅನ್ನೋ ಅಷ್ಟು 3 ವಿಕೆಟ್ ಅನ್ನ ಪಡ್ಕೊಂಡ್ರೆ RCB ತಂಡಕ್ಕೆ ಆದಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ವಿರಾಟ್ ಕೊಹ್ಲಿ ಅವ್ರಿಗೆ ಇದು 5ನೇ ಫೈನಲ್ ಆಗಿದೆ. ಆಲ್ಮೋಸ್ಟ್ RCB ತಂಡದ ಪರವಾಗಿ ಆಡಿದಂತ ಮತ್ತೆ 5 ಫೈನಲ್ ಅಲ್ಲಿ ಭಾಗವಹಿಸಿದಂತ ಏಕೈಕ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರು. 2009, 2011, 2016 ಮತ್ತೆ ಲಾಸ್ಟ್ ಇಯರ್ ಮತ್ತೆ ಈ ವರ್ಷದಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಅವಕಾಶ ಇದೆ ಇವತ್ತಿನ ಪಂದ್ಯದಲ್ಲಿ ಕೂಡ. ಅಟ್ಲೀಸ್ಟ್ ಅವರು ಆರೆಂಜ್ ಕ್ಯಾಪ್ ಅನ್ನ ಅವರು ಪಡ್ಕೊಳ್ಳೋ ಡೌಟು. ಯಾಕಂದ್ರೆ ಅವರು ಈ ಟೂರ್ನಿಲಿ 600 ರನ್ ಅಷ್ಟೇ ಗಳಿಸಿರೋದು. 75 ರನ್ಗಳನ್ನ ಆಲ್ರೆಡಿ ಸೂರ್ಯವಂಶಿ ಅವರು ಗಳಿಸಿರೋದ್ರಿಂದ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಕ್ಕೋದು ಡೌಟು. ಸೊ ಆರೆಂಜ್ ಕ್ಯಾಪ್ ರೇಸಲ್ಲಂತೂ ಇರ್ತಾರೆ, ಸಿಕ್ಕೋದು ಡೌಟ್ ಇರುತ್ತೆ. ಸೊ ಅದಾದ್ಮೇಲೆ ಗುಜರಾತ್ ತಂಡ ಈ ಟೂರ್ನಿಲಿ ಈ ಒಂದು ಫೈನಲ್ ಸೇರಿದ್ರೆ ಅವ್ರಿಗೆ ಒಂದು 3ನೇ IPL ಫೈನಲ್ ಆಗುತ್ತೆ. 2022, 23 ಮತ್ತೆ 2026 ಲಾಸ್ಟ್ ಟೈಮ್ ಇದೇ ತಂಡ ಏನಾಗಿದ್ರೆ ಇವರು ಗುಜರಾತ್ ತಂಡ ಕೇವಲ ರನ್ನರ್ಸ್ ಅಪ್ ಅನ್ನೋ ಒಂದು ಹಂತಕ್ಕೆ ಇವರು ಸಮಾಧಾನ ಪಡ್ಬೇಕಾಗತ್ತೆ. ಸೊ ಇದಾದ್ಮೇಲೆ RCB ತಂಡದ ಬ್ಯಾಟಿಂಗ್, ಗುಜರಾತ್ ತಂಡದ ಬೌಲಿಂಗ್ ಅಂತ ಹೇಳ್ಬೋದು. ಏನಕ್ಕಂದ್ರೆ RCB ತಂಡ ಈ ವರ್ಷ ಬ್ಯಾಟಿಂಗ್ ಅಲ್ಲಿ ಫಾರ್ಮ್ ಆಗ್ಬೋದು ಅಥವಾ ಮಿಡಲ್ ಆರ್ಡರ್ ಎಲ್ಲಾ ಕಡೆಯಿಂದ ಟಾಪ್ ನಾಚ್ ಅಲ್ಲಿದೆ. ಅದೇ ರೀತಿ ಗುಜರಾತ್ ತಂಡ ಕೂಡ ಬೌಲಿಂಗ್ ಅಲ್ಲಿ ಟಾಪ್ ನಾಚ್ ಅಲ್ಲಿದೆ ಅಂತ ಹೇಳ್ಬೋದು. ಅವ್ರ ಕಡೆ ಮೈನ್ ಬೌಲರ್ಸ್ ಪ್ರಸಿದ್ಧ ಕೃಷ್ಣ, ಕಗ್ಗೇಶ್ವರ್ ರಬಾಡ, ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್ ಮತ್ತೆ
ಅವಶ್ಯಕತೆ ಬಂತಂದ್ರೆ ರಾಹುಲ್ ತೆವಾಟಿ ಅವರು ಕೂಡ ಬೌಲಿಂಗ್ ಹಾಕ್ತಾರೆ, ಮತ್ತೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಬೌಲಿಂಗ್ ಹಾಕ್ತಾರೆ. ಸೊ ಈ ಒಂದು ಪಕ್ಕಾ ಬೌಲಿಂಗ್ ಲೈನಪ್ ಅವ್ರ ಕಡೆ ಇದ್ದಾಗಿದೆ. ಬ್ಯಾಟಿಂಗ್ ಅಂತ ಬಂದ್ರೆ ಬ್ಯಾಟ್ಸ್ಮನ್ಗಳ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಗ್ಲೇ ಹೇಳ್ದಂಗೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತೆ ಜೋಸ್ ಒಂದು ಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ RCB ತಂಡ ಕಂಪೇರ್ ಮಾಡಿದ್ರೆ ಗುಜರಾತ್ ತಂಡಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು. ಗುಜರಾತ್ ತಂಡ ಟಾಪ್ ನಾಚ್ ಅಲ್ಲಿ ಇದೆ ಆಗ್ಲೇ ಹೇಳ್ದಂಗೆ. ಮತ್ತೆ RCB ತಂಡ ಬ್ಯಾಟಿಂಗ್ ಸಾಲಿಡ್ ಆಗಿದೆ. RCB ತಂಡಕ್ಕೆ ಇವತ್ತೇನಾದ್ರೂ ಬ್ಯಾಟಿಂಗ್ ಮಾಡುವಂತ ಅವಕಾಶ ಸಿಕ್ತು ಅಥವಾ ಟಾಸ್ ಗೆದ್ದು ನನ್ನನ್ನು ಕೇಳೋದಾದ್ರೆ RCB ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ಕೋಬೇಕಂತ ಅಂತ ಅನ್ಕೋತೀನಿ. ಏನಕ್ಕಂದ್ರೆ ಅಟ್ಲೀಸ್ಟ್ ಈ ಒಂದು ಪಂದ್ಯದಲ್ಲಿ ಹೈ ಪ್ರೆಷರ್ ಗೇಮ್ ಅಲ್ಲಿ ನಾವು ಗೆಲ್ಲಲೇಬೇಕು ಅಂತಂದ್ರೆ ಒನ್ ಸೈಡ್ ಮ್ಯಾಚ್ ಅನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತೇನಾದ್ರೂ ಗುಜರಾತ್ ತಂಡ ಬ್ಯಾಟಿಂಗ್ ಮಾಡಿದ್ರೆ ಅವ್ರನ್ನ 170, 160 ಒಳಗಡೆನೆ ಅವರನ್ನ ನಾವು ನಿಯಂತ್ರಣ ಇರಬೇಕಾಗತ್ತೆ. ಇಲ್ಲ ಅಕಸ್ಮಾತ್ ಏನಾದ್ರು RCB ತಂಡಕ್ಕೆ ಟಾಸ್ ಅನ್ನ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತು ಅಂತಂದಾಗ RCB ತಂಡ ಅಟ್ಲೀಸ್ಟ್ 235 ಅಥವಾ 220 ಅಷ್ಟು ಸ್ಕೋರ್ ಅನ್ನ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಡ್ಯೂ ಇರೋದ್ರಿಂದ ಸ್ವಲ್ಪ ನಾವು ಆದಷ್ಟು ಒಂದು 10-20 ರನ್ ಜಾಸ್ತಿನೇ ಹೊಡಿಬೇಕಾಗುತ್ತೆ ಈ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಅಂತ ಬಂದಾಗ. ಸೊ ಇದೇ ಹೊರಗೆ ಬಂದು ಫಾರ್ಮಲ್ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಅವರು ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಿ, ಒಂದ್ ಸ್ವಲ್ಪ 7 ಬಾಲ್ಗೆ 19 ರನ್ ಕೂಡ ಹೊಡೆದಿರ್ತಾರೆ. ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಅಷ್ಟರೊಳಗಡೆ ಅವರು ವಿಕೆಟ್ ಅನ್ನ ಕೊಟ್ಟು ಹೋಗ್ತಾರೆ. ಸೊ ಅದಾದ್ಮೇಲೆ ಪಂದ್ಯ ಏನ್ ಮಾಡ್ತಾರೆ ರಜತ್ ಪಟ್ಟಿದಾರ್ ಅವರು. ಪಡಿಕಲ್ ಅವರು ಕೂಡ ಈ ಒಂದು ಸೀಸನ್ ಅಲ್ಲಿ ಫಿನಾಮಿನಲ್ ಬ್ಯಾಟಿಂಗ್ ಬರ್ತಾ ಇದೆ. ಮುಂಚೆ ಎಲ್ಲ ಅವರು ಬಿಗ್ ಶಾಟ್ಸ್ ನ ಹೊಡಿಯೋಕೆ ಅವ್ರಿಗೆ ಒಂದು ಎಬಿಲಿಟಿ ಇರಲಿಲ್ಲ. ಈ ಒಂದು ಸೀಸನ್ ಅಲ್ಲಿ ಕಂಪ್ಲೀಟ್ 2025 IPL ಒಂದ್ ಕಡೆ ಆದ್ರೆ 2026 IPL ಒಂದ್ ಕಡೆ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು IPL ಫೈನಲ್ ಪಂದ್ಯದಲ್ಲಿ ಅವರ ಒಂದು ಇನ್ನಿಂಗ್ಸ್ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ರಜತ್ ಪಟ್ಟಿದಾರ್ ಅವರು ಆಬ್ವಿಯಸ್ಲಿ 4ನೇ ಪ್ಲೇಸ್ ಎಲ್ಲ ಬ್ಯಾಟಿಂಗ್ ಬರ್ತಾರೆ. ಸೊ ನಮ್ಗೆ ಈಗ ಒಂದು ಸ್ವಲ್ಪ ಫಿನಿಶಿಂಗ್ ವಿಚಾರಕ್ಕೆ ಅಂತ ಬರೋದಾದ್ರೆ ನನಗೆ ಗೊತ್ತಿದ್ದಂಗೆ ಟಿಮ್ ಡೇವಿಡ್ ಅವರು ಮತ್ತೆ ಜಿತೇಶ್ ಶರ್ಮಾ ಅವರು ಕೂಡ ಇವತ್ತು ಒಂದು ಇಂಪ್ಯಾಕ್ಟ್ ಅನ್ನ ಮಾಡಬೇಕಾಗತ್ತೆ ಒಂದು ಪಂದ್ಯದಲ್ಲಿ ನಾವು ಇವತ್ತು ಗೆಲ್ಲಬೇಕು ಅಂತ ಬಂದಾಗ. ಮತ್ತೆ ರೊಮಾರಿಯೋ ಶೆಫರ್ಡ್ ಅವರು ಇವತ್ತು ಆಡ್ತಾರೆ ಅಂತ ನನ್ಗೇನು ಅನಿಸ್ತಾ ಇಲ್ಲ. ಪ್ಲೇಯಿಂಗ್ 11 ಹೊರಗಡೆ ಇರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಜೇಕಬ್ ಡಫಿ ಅವ್ರ ಬೌಲಿಂಗ್ ಅಲ್ಲಿ ಹಾರ್ಡ್ ಲೆಂತ್ ಎಸೆತಗಳು ಚೆನ್ನಾಗಿ ಬರೋದ್ರಿಂದ ಐ ಥಿಂಕ್ ಜೇಕಬ್ ಡಫಿ ಅವರು ಒಳಗಡೆ ಇರ್ತಾರೆ, ರೊಮಾರಿಯೋ ಶೆಫರ್ಡ್ ಅವರು ಹೊರಗಡೆ ಇರ್ತಾರೆ. ಟಿಮ್ ಡೇವಿಡ್ ಅವರು ಐ ಥಿಂಕ್ ಅವರು ಬ್ಯಾಟಿಂಗ್ ಲೈನಪ್ ಅವ್ರದ್ದೇನು ಚೇಂಜ್ ಆಗಲ್ಲ. ಫಿಲ್ಸಲ್ಟ್ ಅವರು ಬಂದೇ ಬರ್ತಾರೆ ಅಂತ ಒಂದು ಹೋಪ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟನ್ನ ಹೇಳ್ತಾ RCB ತಂಡ ಇವತ್ತು ಗೆಲ್ಲಲಿ ಅಂತ ಕೇಳ್ಕೊತಾ ಇದ್ದೀನಿ. ಎರಡೂ ತಂಡಗಳಿಗೂ ಆಲ್ ದಿ ಬೆಸ್ಟ್. ಕಮಾನ್ RCB ಗೆದ್ಬಿಟ್ಟು ಬನ್ನಿ. ಸೊ ಇದಿಷ್ಟನ್ನ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಿನಕ್ಕೊಂದು ಕಂಟೆಂಟ್ನ ಯೂಟ್ಯೂಬ್ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮ್ಯಾಚ್ ಇವತ್ತು ಪಂದ್ಯದಲ್ಲಿ ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ, ಇವತ್ತು ಮ್ಯಾಚಲ್ಲಿ ನಿಮಗೆ ಯಾರು ಗೆಲ್ಬೇಕು ಅನ್ನೋದನ್ನ ಮರಿದಿರಾ ಕಾಮೆಂಟ್ ಮಾಡಿ. ಸೊ ಇದಿಷ್ಟನ್ನ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆದಷ್ಟು RCB ಗೆಲ್ಲಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.